ಬಿಗ್ ಬಾಸ್ಗೆ ಈ ಸತಿ ಯಾರೆಲ್ಲ ಬರ್ಬೋದು? ಈ ಸತಿ ಬಿಗ್ ಬಾಸ್ಗೆ ಸೆಲೆಬ್ರಿಟೀಸು ಬರ್ತಾರಾ, ಇಲ್ಲ ಬರೀ ಈ ಕಾಮನ್ ಪೀಪಲೇ ಬರ್ತಾರಾ? ಈ ರೀತಿ ತುಂಬಾ ಪ್ರಶ್ನೆಗಳಿತ್ತು. ಈಗ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ತುಂಬಾ ಜನ ಸ್ಪರ್ಧಿಗಳಿದ್ದಾರೆ. ಮೊದಲನೇ ದಿನ ಇವ್ರು ಆಯ್ಕೆ ಮಾಡ್ತಿದ್ದು ನೋಡಿ, ಅಂದ್ರೆ 60 ಜನ ಬಂದಿದ್ರು. ನಾವೇನು ಅನ್ಕೊಂಡ್ವಿ, ಇವ್ರುಗಳಲ್ಲಿ ಬರೀ ಒಂದು 6 ಜನ ತಗೊಬೋದು ಅಂತ. ಇನ್ನು ಕೆಲವರು ಸೆಲೆಬ್ರಿಟೀಸ್ ಬರ್ಬೋದೇನೋ ಅನ್ಕೊಂಡ್ವಿ. ಆದರೆ ಇವರಲ್ಲಿ ಆಯ್ಕೆ ಮಾಡ್ತಿದ್ದು ನೋಡಿ, ಏನು ಬರೀ ಇವ್ರನ್ನೇ ಬಿಗ್ ಬಾಸ್ ಮನೆ ಒಳಗಡೆ ತಗೊತಾರ ಅನ್ನೋ ಒಂದು ಅನುಮಾನ ಇತ್ತು. ಬರೀ ಇವರೇ ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರೆ ಅಂತ ಕೆಲವ್ರಿಗೆ ಇಷ್ಟನೂ ಆಗಿರಲಿಲ್ಲ. ಆದರೆ ಈಗ ಬಂದಿರೋ ಮಾಹಿತಿ ಏನಂದರೆ, ಈಗ ಸದ್ಯಕ್ಕೆ ಒಂದು 20 ಇಂದ 25 ಜನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇವ್ರುಗಳನ್ನ 4 ತಂಡ ಆಗಿ ಮಾಡಿದ್ದಾರೆ. ಕೆಲವು ಟಾಸ್ಕ್ ಎಲ್ಲ ಕೊಡ್ತಿದ್ದಾರೆ. ಈ ಅಗ್ನಿ ಪರೀಕ್ಷೆಯಿಂದ ಬರೀ 3 ಜನನ ಆಯ್ಕೆ ಮಾಡಿ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ತಾರೆ ಅನ್ನೋ ಒಂದು ಮಾಹಿತಿ ಬಂದಿದೆ. ಪ್ರಶ್ನೆ ಇರೋದು, ಆ 3 ಜನ ಯಾರಾಗಿರ್ತಾರೆ ಅಂತ. ಇವ್ರು ಆಡ್ತಿರೋದು ನೋಡಿದ್ರೆ ಆ ಕುಮಾರಿ ಅನ್ನೋ ಹುಡುಗಿನ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ತಾರೆ. ಇನ್ನಿಬ್ರು ಯಾರಾಗಿರ್ತಾರೋ ಗೊತ್ತಿಲ್ಲ. ಇನ್ನೊಬ್ಬ ಸ್ಪರ್ಧಿ ಹೇಮಲತಾ ಅಂತ, ನಾನು ಬಿಗ್ ಬಾಸ್ ಮನೆ ಒಳಗಡೆ ಬರಲ್ಲ ಅಂತ ಅವಳೇ ಹೋದ್ಲು. ಅಕಸ್ಮಾತ್ ಅವಳು ಇದ್ದಿದ್ರೆ ಖಂಡಿತವಾಗ್ಲೂ ಅವಳನ್ನು ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ತಾ ಇದ್ರು. ನನ್ನ ಪ್ರಕಾರ ಕವಿ ಮಂಜು ಅಂತ ಒಬ್ಬನಿದ್ದಾನೆ, ಅವನು ಹೋದ್ರೆ ಚೆನ್ನಾಗಿರತ್ತೆ. ಮತ್ತೆ ಮಂಗಳೂರಿಂದ ಒಬ್ಬ ಸ್ಪರ್ಧಿ ಬಂದಿದ್ದಾನೆ, ಅವನು ಹೋದ್ರೂ ಚೆನ್ನಾಗಿರತ್ತೆ. ಮತ್ತೆ ತಂದೆ ಮಕ್ಕಳು ಇಬ್ರು ಬಂದಿದ್ದಾರಲ್ಲ, ಅವರಪ್ಪ ಹೋದ್ರೂ ಚೆನ್ನಾಗಿರತ್ತೆ. ಇನ್ನೂ ಸ್ವಲ್ಪ ಜನ ಇದ್ದಾರೆ. ಆದರೆ ಬಿಗ್ ಬಾಸ್ ಮನೆ ಒಳಗಡೆ 3 ಜನ ಅಂತ ಹೇಳಿದ್ದಾರೆ. ಅದಕ್ಕೆ ಈ 3 ಜನ ಹೋದರೆ ಚೆನ್ನಾಗಿರತ್ತೆ ಅಂತ ಹೇಳ್ತಿದ್ದೀನಿ. ಬಸ್ ಡಿಪೋ ಅಲ್ಲಿ ಕೆಲಸ ಮಾಡೋ ಒಂದು ಮಹಿಳೆ ಬಂದಿದ್ದಾಳೆ. ಆ ಮಹಿಳೆ ಹೋಗೋದು ನಮ್ಗೆ ಸ್ವಲ್ಪನೂ ಇಷ್ಟ ಇಲ್ಲ. ಈಗ ಇದರಿಂದ ನಮಗೆ ಗೊತ್ತಾಗ್ತಿದೆ ಈ ಸಲ ಸೆಲೆಬ್ರಿಟೀಸು ಜಾಸ್ತಿ ಇರ್ತಾರೆ ಅಂತ. ಸತಿ ಕಾಮನ್ ಪೀಪಲ್ ಅಂತ ಇಷ್ಟೆಲ್ಲ ಮಾಡಿದ್ರು, ಆದರೆ ಇವರು 3 ಜನ ಮಾತ್ರ ತಗೊಂತಿದ್ದಾರೆ. ಈ ಸತಿ ಸೆಲೆಬ್ರಿಟೀಸ್ ಯಾರ್ಯಾರು ಬರ್ಬೋದು, ಮುಂದೆ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಯಾರ್ಯಾರು ಈ ಸತಿ ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರೆ ಅಂತ. ಈಗ ನಮಗೆ ಗೊತ್ತಾಯಿತು 3 ಜನ ಕಾಮನ್ ಪೀಪಲ್ ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರೆ ಅಂತ. ಮಿಕ್ಕಿದವರೆಲ್ಲ ಸೆಲೆಬ್ರಿಟೀಸ್ ಬರ್ತಾರೆ. ಹೀಗೆ ಕಾಮನ್ ಪೀಪಲಲ್ಲಿ ಯಾರಿದ್ರೆ ಚೆನ್ನಾಗಿರತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ಸೆಲೆಬ್ರಿಟೀಸು ಯಾರು ಬರ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದ್ರ ಬಗ್ಗೆ ಇನ್ನೂ ಹಲವಾರು ಮಾಹಿತಿ ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.